ಸಹಕಾರ ಸಂಘಗಳ ಏಳಿಗೆಗೆ ನಂಬಿಕೆಯೇ ಬಂಡವಾಳ. ಕಬ್ಬಿನಹಳ್ಳಿ ಜಗದೀಶ್. ಸಹಕಾರ ಸಂಘಗಳು ಮತ್ತು ಸಂಘ ಸಂಸ್ಥೆಗಳಲ್ಲಿ 10 ಸದಸ್ಯರ ಹಣ ಹೂಡಿಕೆಯಾಗಿರುವುದರಿಂದ ಅವುಗಳ ಮೇಲೆ ನಂಬಿಕೆ ಇರಿಸಿದಲ್ಲಿ ಮಾತ್ರ ಅಂತಹ ಸಹಕಾರ ಸಂಘಗಳ ಏಳಿಗೆ ಸಾಧ್ಯವಾಗಲಿದೆ ಎಂದು ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಬ್ಬಿನಹಳ್ಳಿ ಜಗದೀಶ್ ಅಭಿಪ್ರಾಯಪಟ್ಟರು. ಅವರು ತಾಲೂಕಿನ ತಾಲೂಕಾ ವ್ಯವಸಾಯೋತ್ಪನ್ನ ಸಹಕಾರ ಸಂಘದ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಹಕಾರ ಸಂಘ ಹಾಗೂ ಗ್ರಾಹಕರ ನಡುವಿನ ಬಾಂಧವ್ಯ ವೃದ್ಧಿ ಅತ್ಯಂತ ಪ್ರಮುಖವಾದದ್ದು. ಆಡಳಿತ ಮಂಡಳಿಯ ಬಗ್ಗೆ ಅಪನಂಬಿಕೆ ಇರಬಾರದು. ಸಹಕಾರ ಸಂಘದ ಸಭೆಯಲ್ಲಿ ಭಾಗವಹಿಸಿ ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇರುತ್ತದೆ. ಆದರೆ ಸಭೆಯಲ್ಲಿ ಬೇಡವಾದ್ದನ್ನು ಪ್ರಶ್ನಿಸಿ ಸಭೆಯ ದಿಕ್ಕನ್ನು ಬದಲಿಸುವುದು ಎಷ್ಟು ಸರಿ? 15 ವರ್ಷಗಳ ಹಿಂದೆ ಇದ್ದ ನಮ್ಮ ಸಹಕಾರ ಸಂಘ ಇಂದು ಹೇಗೆ ವೃದ್ಧಿಯಾಗಿದೆ ಎಂದು ಪ್ರತಿಯೊಬ್ಬರೂ ಅರ್ಥೈಸಿಕೊಳ್ಳಬೇಕು. ನಾನು ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಂತರ ಆಲೂರು, ಸಕಲೇಶಪುರ ತಾಲೂಕುಗಳಲ್ಲಿ ಸಹಸ್ರಾರು ರೈತರಿಗೆ ಕೋಟ್ಯಾಂತರ ಸಾಲ ಕೊಡಿಸುವ ಮೂಲಕ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಿದ್ದೇನೆ. ಹೀಗಿದ್ದರೂ ರೈತರಿಗೆ ಅನುಕೂಲವಾಗಲೆಂದು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಹಕಾರ ಸಂಘ ತೆರೆಯಲಾಗಿದೆ. ಜನಸಾಮಾನ್ಯರು ಇದರ ಉಪಯೋಗಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಹೇಳಿದರು. ಹಾಸನ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಎಸ್ಎನ್ ಪ್ರಕಾಶ್ ಮಾತನಾಡಿ, ಆಲೂರು ತಾಲೂಕಿಗೆ 2 ನಿರ್ದೇಶಕ ಸ್ಥಾನ ನೀಡಿದ್ದು ಸಂತೋಷ ತಂದಿತು. ಆದರೆ ಇನ್ನೇನು ಅಧ್ಯಕ್ಷ ಸ್ಥಾನ ಆಲೂರು ತಾಲೂಕಿಗೆ ಒಲಿಯಬಹುದು ಎಂದು ಹೇಳಲಾಗಿತ್ತು. ಆದರೆ ಇಬ್ಬರ ಜಗಳ 3ಯವರಿಗೆ ಲಾಭವಾಯಿತು. ಕಬ್ಬಿನಹಳ್ಳಿ ಜಗದೀಶ್ ಸಹಕಾರ ಕ್ಷೇತ್ರದಲ್ಲಿ 3 ಬಾರಿ ನಿರ್ದೇಶಕರಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮಂಜೇಗೌಡ ಅವರು 2 ಬಾರಿ ನಿರ್ದೇಶಕರಾಗಿದ್ದಾರೆ. ಹೀಗಾಗಿ ಇಬ್ಬರು ನಾಯಕರು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಸಹಕಾರಿ ಕ್ಷೇತ್ರದಲ್ಲಿ ಆಲೂರು, ಸಕಲೇಶಪುರದ ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ವಿಎಸ್ಎಸ್ಎನ್ ತಾಲೂಕಾ ಅಧ್ಯಕ್ಷ ಎಚ್ಪಿ ದಿನೇಶ್ ಮಾತನಾಡಿ, ಕಬ್ಬಿನಹಳ್ಳಿ ಜಗದೀಶ್ 3 ಬಾರಿ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಜಾತ್ಯತೀತವಾಗಿ ಆಲೂರು, ಸಕಲೇಶಪುರ ತಾಲೂಕಿನ ಸಹಸ್ರಾರು ರೈತರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಿದ್ದಾರೆ. ರೇವಣ್ಣ ಅವರು ಜಗದೀಶ್ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡುತ್ತಾರೆ ಎನ್ನುವ ವಿಶ್ವಾಸವಿತ್ತು. ಆದರೆ ನೀಡದಿರುವುದು ಆಲೂರಿನ ಜನರಿಗೆ ಸ್ವಲ್ಪ ಮಟ್ಟಿಗೆ ಬೇಸರವಾಗಿದೆ ಎಂದು ಹೇಳಿದರು. ಗ್ರಾಹಕರಿಗೆ ಸಂಸ್ಥೆಯ ಮೇಲೆ ವಿಶ್ವಾಸ ಮೂಡಿದರೆ ಸಂಬಂಧ ವೃದ್ಧಿಯಾಗುತ್ತದೆ. ತಮ್ಮ ಗಳಿಕೆ ಒಂದು ಅಂಶವನ್ನು ಸಮಾಜಕ್ಕೆ ನೀಡಬೇಕೆನ್ನುವ ಸಂಕಲ್ಪವನ್ನು ಸಹಕಾರಿ ತತ್ವ ಪ್ರೇರಣೆಯಾಗಿದೆ. ಸಹಕಾರ ಸಂಘಗಳು ಗ್ರಾಮೀಣ ಭಾಗದ ಜನರ ಆರ್ಥಿಕ ಅವಶ್ಯಕತೆಗಳಿಗೆ ನೆರವಾಗುತ್ತಿವೆ. ರಾಷ್ಟ್ರೀಕೃತ ಬ್ಯಾಂಕುಗಳಿಗಿಂತಲೂ ಸಹಕಾರ ಸಂಘಗಳ ಮೇಲೆ ಸ್ಥಳೀಯರು ಹೆಚ್ಚು ಒಲವು ಹೊಂದಿರುವುದು ಇದಕ್ಕೆ ಸಾಕ್ಷಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಹಕಾರ ಸಂಘದಲ್ಲಿ ಹೆಚ್ಚು ವ್ಯವಹರಿಸಿದ ಚನ್ನಾಪುರ ಗ್ರಾಮದ ರೈತ ಪುಟ್ಟರಾಜು ಸೇರಿದಂತೆ 4 ರೈತರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸಭೆಯಲ್ಲಿ ಉಪಾಧ್ಯಕ್ಷ ಚಂದ್ರಶೆಟ್ಟಿ, ಕಾರ್ಯದರ್ಶಿ ಉಮೇಶ್, ಕಾರ್ಯಕಾರಿ ಮಂಡಳಿ ನಿರ್ದೇಶಕರಾದ ರುದ್ರೇಗೌಡ, ಪುಟ್ಟರಾಜೇಗೌಡ, ನಟರಾಜು, ಶ್ರೀನಿವಾಸ್, ಸಿಡಿ ಅಶೋಕ್, ತೌಫಿಕ್, ಶಿವಣ್ಣ, ಆನಂದ, ದೇವರಾಜ್, ಪವಿತ್ರ, ಆಶಾ, ಮೋಹನ್ ಕುಮಾರ್, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ಸರ್ಕಾರಿ ಪದನಿಮಿತ್ತ ನಿರ್ದೇಶಕರು ಹಾಗೂ ಇತರರು ಉಪಸ್ಥಿತರಿದ್ದರು. ಇವತ್ತು 18,000 ಜನದ ಈ ತಾಲೂಕಿನ ರೈತರಿಗೆ ನಾನು 87 ಕೋಟಿ ಸಾಲನ ಕೆಸಿಸಿ ಸಾಲನೆ ಕೊಟ್ಟಿದ್ವಿ. ಕಡಿಮೆ ಅಂದ್ರೆ 25ರಿಂದ 30 ಕೋಟಿ MTL ಸಾಲ ಕೊಟ್ಟಿದ್ವಿ. ಆ ಒಬ್ಬ ರೈತ ಈ ತಾಲೂಕಿನ ಮೂಲೆನೇ ಬಂದು ಈ ಕಬ್ಬಿನಹಳ್ಳಿ ಜಗದೀಶ್ ಕಾಪಿ ಕೊಡಿಸಿದ್ದೆ ಅಂತ ಹೇಳಿದ್ರು. ಪಬ್ಲಿಕ್ ಅಲ್ಲಿ ನೆನಾಕಸಾಯ್ತು. ಅಂತ ಪರಿಸ್ಥಿತಿ ನಮಗೆ ಬೇಡ. ಹಾಗಾಗಿ ನೀವು ಸಹಕಾರಿ ಕ್ಷೇತ್ರನ ಬೆಳೆಸಲಿಕ್ಕೆ ಇದು ನನಗೊಂದು ವೇದಿಕೆ ಆಗಿದೆ. ಸಹಕಾರ ಕ್ಷೇತ್ರ ಇದು ಇಂಡೈರೆಕ್ಟ್ ನಮಗೆ ಬೇರೆ ಬೆನಿಫಿಟ್ ಆಗ್ತದೆ. ನಾನೊಬ್ಬ ಇಲ್ಲಿ ಅಧ್ಯಕ್ಷ ಆಗಿರೋದ್ರಿಂದ ನನ್ನ ಮಾರ್ಕೆಟ್ಗೆ ಹೋದ್ರೆ ನನಗೆ ಯಾವನೊಬ್ಬ ರೈತ ನಮಸ್ಕಾರ ಅಂತ ಅದು ನಮ್ಗೆ ಖುಷಿ. ಇನ್ನೆಲ್ಲ ಒಂದ್ ಕಡೆ ಚಂದ್ರಪಟ್ಟಣಕ್ಕೆ ಹೋದಾಗ ನಾಸನ್ ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಅಂತ ಒಂದು ರೆಸ್ಪೆಕ್ಟ್ ಕೊಡ್ತಾರಲ್ಲ ಅದು ಖುಷಿ. ಯಾವ್ದಾರ ಬಟ್ಟೆ ಅಂಗಡಿಗೆ ಹೋದ್ರೆ ಒಂದು 10 ರೂಪಾಯಿ ಕರ್ನಾಟಕ ತರಲ್ಲ ಅದು ನನಗೆ ಲಾಭ. ಪ್ರತ್ಯೇಕ ಲಾಭಗಳಿಗಾಗಿ ರಾಜಕಾರಣ ಯಾರು ಮಾಡಲ್ಲ. ಪರೋಕ್ಷವಾಗಿ ರಾಜಕಾರಣಿಗಳಿಗೆ ಲಾಭ ಇರ್ತದೆ. ನಾನು ರಾಜಕಾರಣಿಯಾಗಿ ಸಾಕಷ್ಟು ಸವಲತ್ತುಗಳು ಇದೆ ಬೇರೆ ಮೂಲದಲ್ಲಿ. ನನಗೆ ಅದು ಇಂಡೈರೆಕ್ಟ್ ಬರುತ್ತಿದೆ. ಇಂಡೈರೆಕ್ಟ್ ನಾನು ಖುಷಿನೂ ಕೂಡ ಇದ್ದೀನಿ. ನಾನು ಸಾರ್ವಜನಿಕ ಗಳಿಗೆಲ್ಲ ಬಿಟ್ಟು ಆಚೆ ಹೋದ್ರೆ ನನ್ನ ಆಯುಷ್ ಕೂಡ ಕಮ್ಮಿ ಆಗ್ತದೆ ಅಂತ ಅನ್ನೋದು ಕೂಡ ಭಾವಿಸ್ತಿದ್ರೆ ಈ ಕ್ಷೇತ್ರದಲ್ಲಿ ಮುಂದುವರಿತೀವಿ. ಆ ದಿಕ್ಕಿನಲ್ಲಿ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಇದೆ, ಇಲ್ಲ ಅಂತಲ್ಲ. ಅದೇ ಕೃಷ್ಣಮೂರ್ತಿ ಅವ್ರು ಕೇಳಿ ತಪ್ಪು ಅಥವಾ ಅಸೈನವ್ರು ಕೇಳಿ ತಪ್ಪು ಅನ್ನೋ ಉದ್ದೇಶ ಅಲ್ಲ. ನೀವು ತುಲನೆ ಮಾಡ್ಬೇಕಾಗ್ತದೆ, ಪರಿಶೀಲನೆ ಮಾಡ್ಬೇಕಾಗ್ತದೆ. ವೆಚ್ಚಗಳು ಎಲ್ಲಿ ಬಂತು, ಎಲ್ಲಿ ಹೋಯ್ತು, ಎಷ್ಟು ಉಳಿದಿದೆ ಅನ್ನೋದು ಅಲ್ಲ ಇರುತ್ತೆ. ನಮಗೆ ಬಂದದ್ದೆಲ್ಲ ಲಾಭಕ್ಕೆ ಮಾಡ್ಕೊಂಡು ನಮ್ದು ಯಾವ್ದು ಸವಕಳಿನ ಆಗ್ಲಿ, ಆಡಳಿತಾತ್ಮಕ ವೆಚ್ಚಗಳಾಗ್ಲಿ, ಕಂದಾಯಗಳಾಗ್ಲಿ ಕಟ್ತಾ ಇದ್ರೆ ನಮಗೆ ಇವತ್ತು ನಿಮ್ ಕಾಲೇಜ್ 15ರಿಂದ 20 ಲಕ್ಷ ಬಾಡಿಗೆ ಬರ್ತದೆ. 7 ಲಕ್ಷ ಸಂಬಳ ಹೋದ್ರೆ 13 ಲಕ್ಷ ಉಳಿಬೇಕು ಅನ್ನೋದು ತಲೆ ಭಾವನೆ ಇರುತ್ತೆ. ಅದಲ್ಲ, ಅದನ್ನ ಇನ್ನೊಂದ್ ಕಡೆ ತೆಗಿತಾರೆ. ಸಹಕಾರಿ ಕ್ಷೇತ್ರವನ್ನ ಮುನ್ನಡೆಸಲಿಕ್ಕೆ ಒಂದು ಒಳ್ಳೆಯ ಮಾರ್ಗ ಅಂತೇಳಿ ನಾನು ಭಾವಿಸ್ತಾ, ಏನು ಈ ಒಂದು
ಸಹಕಾರಿ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದ ನಾನು ಕೂಡ ಒಂದು ನಿರ್ದೇಶಕನಾಗಿ ಬರ್ತಕ್ಕಂಥ ಅವಕಾಶ ಇತ್ತು. ಕಾರಣಾಂತರದಿಂದ ಪರಿಸ್ಥಿತಿಯಿಂದ ತಪ್ಪಿ ಇವತ್ತು ನಾನು ಅತಿಥಿಯಾಗಿ ಇಲ್ಲಿ ಒಂದು ಕೂರ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ. ಅದು ಆ ದೇವರಿಚ್ಛೆ, ಜಗಣ್ಣವರ ಮತ್ತು ನಮ್ಮ ಮಾವನರಾದ ಮಂಜೇಗೌಡರ ಒಂದು ಆಶೀರ್ವಾದ ಅಂತೇಳಿ ನಾನು ಅವ್ರಿಗೆ ತಿಳಿಸ್ತಾ, ಏನು ಈ 4 ಬಾರಿ ಸತತವಾಗಿ ಈ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅವ್ರ ಜೊತೆಗೆ ಇವತ್ತು 2ನೇ ಬಾರಿಗೆ ಈ ತಾಲೂಕಿನ ಮುಖಂಡರಾದ ಮಂಜೇಗೌಡರು ಕೂಡ ಡಿಸಿಸಿ ಬ್ಯಾಂಕ್ ನ ನಿರ್ದೇಶಕರಾಗಿ ಈ ತಾಲೂಕಿಗೆ ಒಂದು ಒಳ್ಳೆಯ ಶಕ್ತಿ ಬಂದಿದೆ ಅಂತ ನಾವು ಭಾವಿಸ್ತಾ, ಈ 2 ಶಕ್ತಿಗಳು ಗುದ್ದಾಡೋದು ಬೇಡ. ಏನು ಮಳೆ ಬರ್ಬೇಕಾದ್ರೆ ಸೋನೆ ಮಳೆ ಯಾವಾಗ ಯಾವುದೇ ಒಂದು ಸದ್ದಿದ್ದೆ ಬರ್ತದೆ, ಹಾಗೆ ಒಂದು ಈ ತಾಲೂಕಿಗೆ ಸದ್ದಿದ್ದೆ ನಿಮ್ ಕೆಲಸ ಆಗಲಿ. ಏನು ಮುಂಗಾರಲ್ಲಿ 2 ಮೋಡಗಳ ಬುದ್ಧಿ ಶಬ್ದವನ್ನು ಮಾಡಿ ಸುಮ್ಮನೆ ಮಳೆ ವ್ಯವಸ್ಥೆ ಹೋಗುತ್ತೆ, ಆ ರೀತಿ ಆಗೋದು ಬೇಡ. ನಿಮ್ಮಿಬ್ರು ಆಸ್ತಿ ಅಲ್ವಾ, ಇದು ಆಸ್ತಿ ಅಲ್ವಾ, 3 ಕೋಟಿ 4 ಕೋಟಿ ಆಸ್ತಿ ಇದು. ಹಂಗೆ ಏನೋ ಮಾಡಿರ್ತಾರೆ ಯಾರು ನಾವು ಈಗ ಕಸಬಾ ಅಧ್ಯಕ್ಷರಲ್ಲಿ ಒಟ್ಟಿಗೆ ಕುಡಿದ್ರು ನಾವು ಇದ್ದಾರೆ. ನಮ್ಮ ಇವರು ಶೇಖರ್ ಇದ್ದಾರೆ, ಉಮೇಶ್ ಇದ್ದಾರೆ, ಒಂದು ಟೀನು ನಾವು ಕುಡಿಯೋಲ್ಲ. ಚೇಂಬರ್ಗೆ ಎಷ್ಟು ಬಂದ್ರು ನಮ್ಮ ಖರ್ಚನ್ನು ಕುಡಿದು ಸಮಾಧಾನ ಕಲಿಸ್ತೀವಲ್ಲ, ಒಂದು ಟೀನು ಸಹ ನಾವು ಖರ್ಚಾಕಿಲ್ಲ. ನಮ್ಮ ಕಾರ್ಯದರ್ಶಿಗಳು ಕೇಳಿ, ಯಾವತ್ತ ನಿಮ್ಮ ಅಧ್ಯಕ್ಷರು ಬಂದಾಗ ಟೀ ತರಿಸಿದಾರೆ ಅಂತ ಕೇಳಿ, ಒಂದು ಟೀನು ಕೊಡೋಲ್ಲ. ಸ್ವಾರ್ಥನೂ ಇಲ್ಲ ಇದ್ರಲ್ಲಿ. ಈ ಕಟ್ಟಡ 2017ರಲ್ಲಿ ಕೇವಲ 12 ಲಕ್ಷ ರೂಪಾಯಿ. ಇವಾಗ ಮರಳು 3,000 ರೂಪಾಯಿ ಮರಳು, ಇವತ್ತು 40,000 ರೂಪಾಯಿ ಮರಳು. ಒಂದು ಕಟ್ಟಡ ಕಟ್ಟಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಆ ಕಟ್ಟಡ ಮಾಡಿದ್ವಿ, ಬಾಡಿಗೆ ಎಲ್ಲ ಏನೇನೋ ಆಗುತ್ತೆ, ಬಾಡಿಗೆ ಕೊಟ್ಟಿದ್ದಾರೆ. ಅಲ್ಲೊಂದು ಕಬ್ಬುದಾಗಿ ಮಾಡಿದ್ದಾರೆ, ಹಿಂದ್ಗಡೆ ಕೆಳವಿ ಅದೂ ಒಂದು ಗೋಡೆ ಮಾಡಿ ಅಕ್ಕಿ ಕೊಡೋಕ್ಕಾಗಿಲ್ಲ. ಆಯ್ತಲ್ಲ, ಆಟೋನೇ ಬರೋಕ್ಕಾಗ್ತಿರಲ್ಲ, ಆಟೋ ಬೈಕು ಈಗ ದೊಡ್ಡದಾಗಿ ಜಾಗ ಮಾಡಿ ಹಾಗೆ ಮಾಡಿ ಕಟ್ಟಿದ್ದಾರೆ. ಅದನ್ನ ಯಾರೋ ಪ್ರಶ್ನೆ ಮಾಡಲ್ಲ, ಯಾವುದೋ ಒಂದು ಪ್ರಶ್ನೆ